ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಹೊರಟಿದ್ದೀವಿ ದೇವಸ್ಥಾನಕ್ಕೆ. ನಾವಿವತ್ತು ಯಾವ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಂತ ಅಂದರೆ ಭೂ ವರಹಾನಾಥ ಸ್ವಾಮಿ ದೇವಸ್ಥಾನ, ಕಲ್ಲಹಳ್ಳಿ. ಇದಿರೋದು ಮಂಡ್ಯ ಜಿಲ್ಲೆ, ಕೆ ಆರ್ ಪೇಟೆ ತಾಲೂಕು, ಬೊಕ್ಕನಕೆರೆ ಹೋಬಳಿ. ಇಲ್ಲಿರುವಂಥ ದೇವಸ್ಥಾನ ಭೂ ವರಹಾನಾಥ ಸ್ವಾಮಿ ದೇವಸ್ಥಾನ. ತುಂಬ ಪ್ರಸಿದ್ಧಿಯಾಗಿರುವಂತಹ ದೇವಸ್ಥಾನ ಇದು. ದೇವಸ್ಥಾನದ ಮುಂದೆನೇ ಪೂಜಾ ಸಾಮಗ್ರಿಗಳನ್ನ ಮಾರ್ತಾರೆ. ಇಲ್ಲೇ ಪೂಜೆಗೆ ಸಾಮಾನುಗಳನ್ನ ತಗೊಂಡು ನಂತರ ಅವ್ರ ಹತ್ರನೇ ಒಂದು ಕವರ್ನ ಕೊಡ್ತಾರೆ, ಅದು ಮಣ್ಣು ಹಾಕೊಳ್ಳೋದಿಕ್ಕೆ ಅಂತ. ಪೂಜಾ ಸಾಮಗ್ರಿಗಳನ್ನ ತಗೊಂಡು ಹೊರಟ್ವಿ ನಾವು ದೇವಸ್ಥಾನದ ಒಳಗಡೆಗೆ. ಮೊದಲಿಗೆ ಇಲ್ಲೇ ಒಂದು ಹೊಳೆ ಹರಿತಾ ಇದೆ, ಕಾವೇರಿ ನದಿ. ಅದರಲ್ಲಿ ಕೈಕಾಲನ್ನ ತೊಳ್ಕೊಂಡು ಹೊರಟ್ವಿ. ತುಂಬ ದೊಡ್ಡದಾದಂತಹ ಹೊಳೆ ಇದು. ಇಲ್ಲಿ ದೇವಸ್ಥಾನದ ಮುಂದೆಗಡೆ ಕಡಲೆಪುರಿ, ಕಬ್ಬಿನ ಹಾಲು, ಆಟದ ಸಾಮಾನುಗಳು ಎಲ್ಲ ಕೂಡ ಇಟ್ಟಿರ್ತಾರೆ. ಈ ರೀತಿ ಫೋಟೋಗಳು ಕೂಡ ಇಟ್ಟಿರ್ತಾರೆ. ನಾವು ಇಲ್ಲಿನ ಹೊಳೆ ಹತ್ರ ನಿಂತ್ಕೊಂಡು ಫೋಟೋ ಎಲ್ಲ ತಗೊಂಡ್ವಿ. ಭೂಮಿಗೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆಗಳಿದ್ದರೂ ಈ ಭೂ ವರಹಾನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಿ. ಇಲ್ಲಿನ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನದ ಕುಬೇರ ಮೂಲೆಯಲ್ಲಿ ಮಣ್ಣನ್ನು ತಗೊಂಡು ಹೋಗಬೇಕು ಮನೆಗೆ. ಮನೆ ಕಟ್ಟುವಂಥವರು ಇಟ್ಟಿಗೆನ ತಗೊಂಡೋಗ್ಬೋದು. ಈ ಮಣ್ಣನ್ನು ತಗೊಂಡು ಬಂದವರು ಮನೆಗೆ ಅರಿಶಿಣದ ಬಟ್ಟೆ ಮಾಡಿ ಆ ಬಟ್ಟೆಗೆ ಮಣ್ಣನ್ನು ಹಾಕಿ ದೇವಸ್ಥಾನದಲ್ಲೇ ಅರ್ಚಕರು ಪೂಜೆಯನ್ನು ಮಾಡಿಕೊಡ್ತಾರೆ. ನಂತರ ನಾವು ಮನೆಗೆ ತಗೊಂಡು ಬರಬೇಕು. ತಂದಿರುವಂತಹ ಮಣ್ಣನ್ನು ಒಂದು ಅರಿಶಿಣದ ಬಟ್ಟೆ ಮಾಡಿ ಅದಕ್ಕೆ ಹಾಕಿ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಅದೇ ತಗೊಂಡು ಬಂದಿರುವಂಥ ಇಟ್ಟಿಗೆ ಆದರೆ ಮನೆ ಕಟ್ತಿರುವಂಥ ಮನೆಗೆ ಇಟ್ಟು ಕಟ್ಟಬಹುದು. ಅದು ಇಲ್ಲಿನ ವಿಶೇಷತೆಯಾಗಿರುತ್ತೆ. ಈ ದೇವಸ್ಥಾನ ಕಾಮಗಾರಿ ನಡೀತಾ ಇದೆ. ತುಂಬ ದೊಡ್ಡದಾದಂತಹ ದೇವಸ್ಥಾನ ಇದು. ಇಲ್ಲಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬರ್ತಾರೆ. ಮೊದಲಿಗೆ ಮಣ್ಣನ್ನು ತಗೊಂಡು ಒಳಗಡೆ ಹೋಗಬೇಕು. ಅಲ್ಲಿ ಅರ್ಚಕರು ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಮಣ್ಣು, ಇಟ್ಟಿಗೆ ಎಲ್ಲನೂ ಇಟ್ಟು ಪೂಜೆಯನ್ನು ಮಾಡ್ತಾರೆ. ನಂತರ ದರ್ಶನಕ್ಕೆ ಹೊರಟ್ವಿ. ಎಷ್ಟು ಜನಗಳಿದ್ದಾರೆ ನೋಡಿ. ಶನಿವಾರ ಭಾನುವಾರ ಅಂತೂ ತುಂಬ ಜನಗಳಿರ್ತಾರೆ. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ. ತುಂಬ ಸುಂದರವಾದಂತಹ ದೇವಸ್ಥಾನ ಇದು. ದರ್ಶನಕ್ಕೆ ಹೊರಟ್ವಿ. ನೋಡಿ, ಇದೇ ಮೂಲ ವಿಗ್ರಹ. ಭೂ ವರಹಾನಾಥ ಸ್ವಾಮಿ, ಲಕ್ಷ್ಮೀದೇವಿ ಇರುವಂತಹ ದೇವಾಲಯ ಇದಾಗಿರುತ್ತೆ. ನೀವು ದರ್ಶನ ಮಾಡ್ಕೊಳ್ಳಿ. ತುಂಬ ದೊಡ್ಡದಾದಂತಹ ಮೂರ್ತಿ ಇದು. ಇಲ್ಲಿನ ಭಕ್ತಾದಿಗಳು ಈ ರೀತಿ ಕಲ್ಲುಗಳನ್ನ ಜೋಡಿಸಿ ಮನೆ ರೀತಿ ಕಟ್ಟಿರ್ತಾರೆ. ಈ ರೀತಿ ಕಟ್ಟೋದ್ರಿಂದ ನಾವು ಮನೆಗಳನ್ನ ದೊಡ್ಡದಾಗಿ ಕಟ್ತೀವಿ ಅನ್ನೋವಂಥ ಒಂದು ನಂಬಿಕೆ ಇದೆ. ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಈ ರೀತಿಯಾಗಿ ಕಲ್ಲಿನಲ್ಲಿ ಮನೆಯನ್ನು ಕಟ್ಬಿಟ್ಟು ಹೋಗಬೇಕಾಗಿರುತ್ತೆ. ಇಲ್ಲಿ ಪೂಜಾರಿಗಳೇ ಹೇಳ್ಕೊಡ್ತಾರೆ ಏನು ಮಾಡಬೇಕು ಅನ್ನೋದನ್ನು. ಭೂಮಿಗೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆ ಇದ್ದರೂ ಒಮ್ಮೆಯಾದರೂ ಭೇಟಿ ಕೊಡಿ ಈ ಭೂ ವರಹಾನಾಥ ಸ್ವಾಮಿ ದೇವಸ್ಥಾನಕ್ಕೆ. ತುಂಬ ಸುಂದರವಾಗಿರುವಂತಹ ದೇವಸ್ಥಾನ ಇದು. ಇಲ್ಲಿನೇ ಮಧ್ಯಾಹ್ನ ಊಟದ ಸಹ ವ್ಯವಸ್ಥೆ ಕೂಡ ಇದೆ. ಎಷ್ಟು ಭಕ್ತರು ಬಂದರೂ ಅವರಿಗೆ ಪ್ರಸಾದ ಅಂತೂ ಸಿಕ್ಕೇ ಸಿಗತ್ತೆ. ಭೂಮಿನ ತಗೋಬೇಕಂದ್ರೆ ಸೈಟ್ಗಳನ್ನ ತಗೋಬೇಕಂದ್ರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಮನೆ ಕಟ್ಟಬೇಕು ಅಂತ ಇರೋರು ಕೂಡ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ಕಟ್ಟೋ ಆಸೆ ಇರೋರು ಕೂಡ ಭೇಟಿಯನ್ನು ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ಒಂದ್ಸಲ ಬನ್ನಿ. ಇಲ್ಲಿನ ಪ್ರಸಾದ ಕೂಡ ತುಂಬ ಚೆನ್ನಾಗಿದೆ. ಎಷ್ಟು ಜನಗಳು ಬಂದಿರ್ತಾರೆ ಅಂದರೆ ನೋಡಿ ನೀವೇ. ಒಂದು ಸಲ ಭೇಟಿ ಕೊಡಿ. ತುಂಬ ಪವರ್ಫುಲ್ ದೇವಸ್ಥಾನ ಇದಾಗಿದೆ.